ಆಗ್ಲೇ ನನಗೆ ಕಾಫಿ ಕೊಡುವಾಗ ಏನಂತ ಹೇಳ್ದೆ, ಇನ್ಮುಂದೆ ಈ ಕೆಲಸಗಳೆಲ್ಲ ನಂದು ಅಂತ. ಅದು ಬರೀ 2 ದಿವಸ ಮಾತ್ರನಾ? ಮಕ್ಕಳಿಗೆ ಮದುವೆ ಮಾಡೋದು ಮನೆ ತುಂಬಾ ನಗುವಿರ್ಲಿ, ತುಂಟತನ ಇರ್ಲಿ ಅಂತ. ಆ ಸಡಗರನ ನೋಡೋದಕ್ಕಿಂತ ಮುಂಚೆನೆ ಅದನ್ನ ಕೊನೆ ಮಾಡಬೇಕು ಅಂತಿದೀಯ ನೀನು. ಅದು ಅಲ್ಲದೆ ಈ ಮನೆಯಲ್ಲಿ ವಯಸ್ಸಾದವರೇ ಹೆಚ್ಚಿರೋದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರಮ್ಮ ಗತಿ? ಕ್ಷಮಿಸಿ ಮಾವ, ನಾನಿದನ್ನೆಲ್ಲ ಯೋಚನೆನೇ ಮಾಡ್ಲಿಲ್ಲ. ಆದರೆ ನಾನು ಯೋಚನೆ ಮಾಡಿದ್ದೀನಮ್ಮ. ಅದಕ್ಕೆ ಅವನನ್ನು ಕಳಿಸೋದಕ್ಕೆ ನಾನು ಹಿಂದೇಟ್ ಹಾಕ್ತಾ ಇರೋದು. ಇರ್ಲಿ, ನಿಮ್ಮ ಆಸೆಗಳನ್ನ ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಯೋಚನೆ ಮಾಡೋದಕ್ಕೆ ನನಗೂ ಸ್ವಲ್ಪ ಟೈಮ್ ಬೇಕು. ಐ ನೀಡ್ ಸಮ್ ಟೈಮ್. ನಾನೇ ಏನಾದರೂ ಯೋಚನೆ ಮಾಡ್ತೀನಿ, ಡೋಂಟ್ ವರಿ. ಸರಿ ಮಾವ. ಕರಣ್, ಏನಾಯ್ತು? ಕರಣ್, ಬೇಜಾರಾಗಿದ್ಯಾ? ಆ ಹುಡುಗಿ ಏನಾದರೂ ನಮ್ಮ ಕಂಪ್ನಿಲಿ ವರ್ಕ್ ಮಾಡಕ್ಕೆ ಇಷ್ಟಪಡ್ತಾ ಇಲ್ವಾ? 50-50 ಭೀಮಾ. ಅವಳು ಯಾಕೋ ನಮ್ಮ ಪ್ರಾಜೆಕ್ಟ್ ಒಪ್ಕೊಳ್ಳಲ್ಲ ಅನ್ಸುತ್ತೆ. ಯಾರು? ನೆನ್ನೆ ಬಂದಿದ್ದ ಹುಡುಗಿನಾ? ಹೌದು. ಹೇಳಿದ್ನಲ್ವಾ ಕರಣ್, ಅವಳ ಆಟಿಟ್ಯೂಡ್ನ ದೀಪಾವಳಿ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಿದ್ದಾಳೆ. ಅವಳು ನಮ್ಮ ಕಂಪ್ನಿಗೆ ಸೆಟ್ ಆಗಲ್ಲ. ಪರವಾಗಿಲ್ಲ ಬಿಡು. ಅವಳ ವಿಷಯಕ್ಕೆ ನೀನ್ ಬೇಜಾರಾಗಿದ್ಯಾ? ಕಂಪ್ನಿ ಓಪನ್ ಮಾಡಿದ್ಯಾ ಕರಣ್? ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅರ್ಧ ಬ್ಯಾಂಗ್ಳೂರೇ ನಿನ್ನ ಆಫೀಸ್ ಮುಂದೆ ಇರುತ್ತೆ. ಕೂಲ್, ಇಟ್ಸ್ ಫೈನ್. ನಾನು ಅವಳ ಬಗ್ಗೆ ಏನೋ ತಲೆ ಕೆಡ್ಸ್ಕೋತಾ ಇಲ್ಲ. ಏನೋ, ಕ್ಯಾನ್ ಯು ಗೈಸ್ ಜಸ್ಟ್ ಲೀವ್ ಮೀ ಫಾರ್ ಅ ವೈಲ್ ಪ್ಲೀಸ್? ಥ್ಯಾಂಕ್ ಯು. ಓಕೆ ಕರಣ್. ಕರಣ್, ಮನೆ ಪೇಪರ್ಸ್ ಅಡ ಇಡ್ತಿದ್ದೀನಿ. ನಾಳೆ ಬ್ಯಾಂಕಲ್ಲಿ ಫೈನಲ್ ಮಾತುಕತೆ ಇರುತ್ತೆ. ಆರ್ ಯು ಸೀರಿಯಸ್? ಶೀಲಾ, ಥ್ಯಾಂಕ್ ಯು. ನಾಳೆ ಖಂಡಿತವಾಗ್ಲೂ ಹೋಗೋಣ. ಅಷ್ಟೇ ಅಲ್ಲ, ಕೆಲ್ಸಕ್ಕೆ ಬರ್ತಿರೋರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನಿನ್ ನೇಮ್ ಏನಿದೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಅಪ್ಪನ್ನ ಎದುರಾಕೊಂಡು ಕಂಪ್ನಿ ಓಪನ್ ಮಾಡ್ತಿದ್ಯಾ? ಲೈಫ್ ಯಾವಾಗ್ಲೂ ಚಾನ್ಸಸ್ ಕೊಡ್ತಾ ಇರಲ್ಲ ಕರಣ್. ಗ್ರ್ಯಾಬ್ ದ ಅಪಾರ್ಚುನಿಟಿ. Thank you, Sheila. Thank you for being my support system. ತುಂಬಾ ಬಿಸಿಲು. ಇಬ್ರು ಎಳ್ನೀರ್ ಕುಡಿಯೋಣ. ನಿಮ್ಮನ್ ಮದ್ವೆ ಆಗೋ ಹುಡುಗಿ ನಿಜವಾಗ್ಲೂ ಅದೃಷ್ಟ ಮಾಡಿರ್ತಾಳೆ. ಲಾಂಗ್ ಡ್ರೈವ್ಗೆ ಹೋಗೋಣ. ನೀವ್ ಹೇಳೋದೆಚ್ಚ, ನಾನು ಬರೋದೆಚ್ಚ. ಹೋಗೋಣ. ಡನ್. ಡನ್. ಹೇಗೆ ಹುಡುಗಿ ಹೇಗೆ ಬದಲಾಗೋದ್ಲು ಅಲ್ಲ. ಅವಳು ಎಷ್ಟು ಜಾಲಿಯಾಗಿ ನನ್ನ ಜೊತೆ ಓಡಾಡ್ತಿದ್ಲು, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ಲು. ನಾನು ನಿನ್ನ ಹತ್ರ ಏನೂ ಹೇಳಬೇಕು ಅಂತ ಹೇಳ್ತಿದ್ಲು. ಮತ್ತಿವಾಗ ಅಟ್ಲೀಸ್ಟ್ ಕಾಲ್ ಮಾಡಿ ಮಾತಾಡ್ತೀನಿ. ಓಹೋ, ಕರಣ್ ಸಾಹೇಬ್ರು ಫೋನ್ ಮಾಡ್ತಾ ಇದ್ದಾರೆ.
ಓ ಇನ್ನೊಂದ್ಸಲ ಮಾಡ್ತಿದ್ದಾರೆ. ಅರೆ ಏನಾಯ್ತು ಇವಳಿಗೆ? ಇನ್ನೊಂದ್ಸರಿ ಕಾಲ್ ಮಾಡ್ತೀನಿ. ಅರೆ ತಿರ್ಗಾ ಡಿಕ್ಲೈನ್ ಆಗೋಯ್ತು. ವಾಟ್, ಇಷ್ಟೊಂದು ಚೀಪ್ ಆಗಿಬಿಟ್ನಾ ನಾನು? ಛೇ, ಅಲ್ಲ ಏನಾಯ್ತು ಇವಳಿಗೆ? ಏನ್ ಡಿಯರ್, ಒಬ್ಬೊಬ್ಳೆ ನಗ್ತಾ ಇದ್ಯಾ? ಏನ್ ವಿಷಯ? ಅಪ್ಪ, ನಾನೊಬ್ರನ್ನ ಟೆಸ್ಟ್ ಮಾಡ್ತಾ ಇದ್ದೀನಿ. ಆ ಪ್ರಾಸೆಸ್ ಸಖತ್ತಾಗಿ ನಡೀತಾ ಇದೆ, ಅದಕ್ಕೆ ನಗು. ಹುಷಾರು ನಿಮ್ಮಿ, ಕೆಲವು ಸತಿ ಟೆಸ್ಟ್ ಮಾಡ್ತಿರೋರೆ ಎಕ್ಸಾಮಿನೇಷನ್ ಫೇಸ್ ಮಾಡ್ತಾ ಇರ್ತಾರೆ. ಕಮ್ ಆನ್ ಅಪ್ಪ, ನಾನ್ ನಿಮ್ ಮಗಳು. ಎಕ್ಸಾಮ್ ಹೇಗೆ ಇದ್ರು ನಾನ್ ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಆಗೋದು. ವೆರಿ ಗುಡ್. ಅದಿರ್ಲಿ, ಯಾಕಿನ್ನೂ ರೆಡಿ ಆಗಿಲ್ಲ ನೀನು ಬೆಂಗಳೂರಿಗೆ ಹೋಗೋ ಪ್ರೋಗ್ರಾಮು? ಆ, ಅಪ್ಪ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇನ್ನೊಂದ್ ವಾರ ಇದ್ದು ಹೋಗೋಣ ಪ್ಲೀಸ್. ನಿಮ್ಮಿ ಅದು ಕಮ್ ಆನ್ ಪಾ ಪ್ಲೀಸ್. ಸರಿ, ನೀ ಹೇಳ್ದಾಗೆ ಆಗ್ಲಿ. ಅಪ್ಪ ಥ್ಯಾಂಕ್ ಯು. ಅಮ್ಮ ಹೇಗಿದ್ಯಾ? ನಾ ಸಂದಕ್ಕಿದ್ದೀನಿ ಕಣವ. ಪದೇ ಪದೇ ಕೇಳ್ತೀನಿ ಅಂತ ಬ್ಯಾಸರ ಮಾಡ್ಕೋಬೇಡ. ಅಳಿ ಅಂದ್ರು ನೀನು ಹೆಂಗಿದ್ದೀರ ಅಂತ ಹೇಳು. ಚೆನ್ನಾಗಿದ್ದೀವಿ ಅಮ್ಮ. ಅಮ್ಮ, ಮಾವ ನನ್ಗೆ ಬುಕ್ಸ್ ತಂದು ಕೊಟ್ಟಿದ್ದಾರೆ. ನಾನ್ ಚೆನ್ನಾಗಿ ಓದ್ಕೋತಾ ಇದ್ದೀನಿ. ಏ ಓದು ಓದು ಅಂತ ಹೇಳಿ ನನ್ ಪಿತ್ತನ ಎತ್ತಿಗೆ ಏರ್ಸ್ಬೇಡ. ಅದನ್ನ ಮೂಲೆಗೆ ಹೋಗಿ ಊರಿಗೆ ಯಾವಾಗ ಬರ್ತೀರಾ ಅಂತ ಹೇಳು. ಅದನ್ನ ನನ್ನನ್ ಕೇಳಿದ್ರೆ ಹೇಗಮ್ಮ? ಅತ್ತೆ ಮಾವನ್ನ ಕೇಳ್ಬೇಕು ಅಥವಾ ಇವ್ರನ್ನ ಕೇಳ್ಬೇಕು? ಏನ್ ವಿಷಯ? ಅದೇ ಕಡಮಿ, ಮದ್ವೆ ಆದ ತಿಂಗಳೊಳಗೆ ಸೋಗ್ಲಕ್ಕಿ ತುಂಬೇಕಲ್ಲ, ಅದು ಶಾಸ್ತ್ರ. ಅದಕ್ಕೆ ಹಾಗಿದ್ರೆ ಮಾವನ ಒಂದ್ ಮಾತು ಕೇಳ್ಬೇಕಮ್ಮ. ಯಾಕೆ ಅಂದ್ರೆ ನಾನಿವಾಗ ಇವ್ರ ಮನೆಯವಳಲ್ವಾ, ಹೇಳ್ದೆ ಕೇಳ್ದೆ ಹೇಗ್ ಬರಕ್ಕಾಗತ್ತೆ? ಅದು ದಿಟ್ವೆ ಅಂತ ಹೇಳು. ನಿಮ್ಮ ಮಾವ ಅವ್ರ ಅಲ್ಲಿ ಕೊಡು, ನಾನೇ ಮಾತಾಡ್ ಕೇಳ್ತೀನಿ. ಹಾಮ್ಮ, ಕೊಡ್ತೀನಿ. ಏನ್ರಿ ಇದು? ಆಫೀಸ್ ಕೆಲ್ಸ ಮೊದ್ಲು ಅಂತಿದ್ದವರು ಈ ರೀತಿ ಯೋಚನೆ ಮಾಡ್ತಾ ಕೂತಿದಿರಲ್ಲ, ಏನಾಯ್ತು? ನಾವು ಸಾಕಿದ ಗಿಣಿ ಪಂಜರಾನ ಬಿಟ್ಟು ಹಾರ್ ಹೋಗೋದಕ್ಕೆ ಸಿದ್ಧ ಆಗ್ತಾ ಇದೆ. ರೆಕ್ಕೆ ಬಂದ್ಮೇಲೆ ಹಾರಾಡೋದು ಅದ್ರ ಹಕ್ಕು, ಕೂಡ್ ಹಾಕೋದು ಪಾಪ ಅಲ್ವಾ ರೀ? ಒಂದ್ ಮಾತು ಹೇಳ, ಕರಣ್ನ ನೀವು ಪಂಜರದಲ್ಲಿ ಕೂಡಾಕಿರೋ ಗಿಳಿ ಹಾಗೆ ನೋಡ್ತಿದ್ದೀರಾ, ಅದು ತಪ್ಪಲ್ವಾ ರೀ? ನೀವೇ ಹೀಗೆ ಯೋಚನೆ ಮಾಡಿದ್ರೆ ಮನುಷ್ಯರಿಗೂ ಮೃಗಕ್ಕೂ ಏನ್ ವ್ಯತ್ಯಾಸ ಹೇಳಿ? ಮನುಷ್ಯ ಮನೇಲಿದ್ರೆ ಉದ್ದ ಆಗ್ತಾನೆ, ಆದ್ರೆ ಮನೆ ಬಿಟ್ಟು ಹೋದ್ರೇನೆ ಉದ್ಧಾರ ಆಗೋದು. ನಿಜಾನೇ, ಆದರೆ ಈ ಸಮಯದಲ್ಲಿ ಅವನು ಕೇಳ್ತಾ ಇರೋದು ನನಗೆ ಅವರಿಬ್ಬರ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡ್ತಾ ಇದೆ. ಅವರು ಇನ್ನೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿಲ್ಲ ರೇಷ್ಮಾ. ಅವರಿಬ್ರು ಸಂತೋಷವಾಗಿದ್ದಾರೆ, ಅನ್ಯೋನ್ಯವಾಗಿದ್ದಾರೆ ಅಂತ ನಿನಗನ್ಸಿದ್ರೆ ಕಳಿಸ್ಕೊಡೋದ್ರಲ್ಲಿ ನನಗೆ ಯಾವ ಅಭ್ಯಂತರನೂ ಇಲ್ಲ. ಅವ್ನ್ ಮದ್ವೆ ಆಗಿದ್ದೆ ನೀವು ಅವನ್ನ ಬೆಂಗಳೂರು ಕಳಿಸ್ಕೊಡ್ತೀರಾ ಅಂತ, ಈಗ ನೀವೇ ಹೀಗೆ ಹೇಳಿದ್ರೆ ಹೇಗೆ? ಏನು ಮಾತು ಅಂತ ಆಡ್ತಿದ್ಯಾ ನೀನು? ನಾವಿವಾಗ ಬರೀ ಕರಣ್ ಬಗ್ಗೆ ಯೋಚನೆ ಮಾಡೋದಕ್ಕಾಗೋದಿಲ್ಲ ರೇಷ್ಮಾ. ಅವ್ರು ಒಂದಷ್ಟು ದಿನ ಅನ್ಯೋನ್ಯವಾಗಿರೋದನ್ನ ನಾವು ನೋಡ್ಬೇಕು. ಅಟ್ಲೀಸ್ಟ್ ಅವ್ರು ಕ್ಲೋಸ್ ಆಗೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಲ್ವಾ? ಸರಿ, ಹಾಗಾದ್ರೆ ಬೇರೆ ಎಲ್ಲಿಗಾದ್ರೂ ಕಳ್ಸ್ಕೊಡಿ. ಹೇಳಮ್ಮ. ಅಮ್ಮ ಕಾಲ್ ಮಾಡಿದ್ದಾರೆ, ನಿಮ್ ಜೊತೆ ಮಾತಾಡ್ಬೇಕಂತೆ. ಹೌದಾ? ಕೊಡ್ಕೊಡು. ಹಲೋ. ಅಲೋ ಅಣ್ಣ, ಸಂದಕ್ಕಿದ್ದೀರಾ? ಹಾ, ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು? ಓ, ನಾವೆಲ್ಲ ಸಂದಕ್ಕಿದ್ದೀವಿ. ಏನು ಮಲ್ಲಿಕಾ ಸಮಾಚಾರ? ಅಣ್ಣ ಅದು, ಏ ಯಾವಳೆ ಅವಳು ನಮ್ಮನೆ ಬಾಗ್ಲಿಗೆ ಹಸ ತಗ
ಬಂದ್ಬಿಟ್ಟೋಳು ಆಯ್ತಾ ನಿಮ್ಗೆ ನೆಗದ್ ಬಿದ್ದು ಹೋಗ ನಲ್ಲಿಕಾಯಾಗ ಹೋಗ ನಿಮ್ಗೇನ್ ಬೇರೆ ಕ್ಯಾಮೆ ಇಲ್ವೇ ನೀವು ಮಾತಾಡ್ತಾ ಇರಿ ಆಯ್ತೆ ನಿಮ್ಗೆ ಹುಟ್ಟೇನ ನಾನು ನೀ ಮಾತಾಡು. ಹಲೋ ಬಲರಾಮ. ಏನಪ್ಪ ಹರೇ, ಆಗ್ಲೇ ಮಹಾಯುದ್ಧ ಶುರು ಆಗ್ಬಿಟ್ಟಿದೆ. ಎಲ್ರೂ ಬಾಂಬಿಟ್ ಸತ್ರೆ ಮಲ್ಲಿಕಾ ಬಾಯಿಂದಾನೆ ಸಾಯಿಸ್ತಿದ್ದಾರೆ. ಅಯ್ಯೋ, ಅವಳ ವಿಷಯ ಏನು ಅಂತ ನಿನ್ ಗೊತ್ತಲ್ವಾ? ಆಮೇಲೆ ಬಲರಾಮ, ಅದು ಮಗಳು ಅಳಿಯನ್ನ ನಮ್ಮನೆಗೆ ಕಳಿಸ್ಕೊಡಕ್ಕಾಗತ್ತಾ ಅಂತ. ಏನೋ ವಿಷಯ? ಅದೇನೋ ಮದುವೆ ತಿಂಗಳಲ್ಲಿ ಮಡ್ಲಕ್ಕಿ, ಸೋಬ್ಲಕ್ಕಿ ಏನೋ ಕೊಡೋದು ಸಂಪ್ರದಾಯ ಅಂತೆ. ಅದಕ್ಕೆ ಒಂದು ವಾರದ ಮಟ್ಟಿಗೆ ಮಗಳನ್ನೂ ಅಳಿಯನ್ನ ಮನೇಲಿ ಇರಿಸ್ಕೋಬೇಕು. ಬಲರಾಮ, ಕರಣ್ಣ ಮಗನ್ ಥರ ನೋಡ್ಕೋತೀವಿ ಕೋಣ. ಕಳಿಸೋಣ ಬಿಡ, ಅದೇನು ದೊಡ್ಡ ವಿಷಯನಾ? ಸರಿ, ನಾನೇ ಆಮೇಲೆ ಫೋನ್ ಮಾಡ್ತೀನಿ. ಆಯ್ತು ಬಲರಾಮ. ನೋಡಿ ದರಿದ್ರ ಗೆಟ್ಟವು ಹೆಂಗ್ ಮಾಡವೆ ಅಂತ ಬಿಡ್ಲಿಲ್ಲ ನಾನು ಅವಕ್ಕೆ. ಸರಿ, ಫೋನಲ್ಲೆಲ್ಲ ಮಾತಾಡಿದ್ರಾ? ಏನಂತೆ? ಮಲ್ಲಿಕಾ, ನಮ್ ಜಾನಕಿ ಐಡಿಯಾ ಸಕ್ಸಸ್. ಅಳಿಯ ಮಗಳು ಒಂದ್ ವಾರ ಮನೆಗೆ ಬರ್ತಿದ್ದಾರೆ. ಸೂಪರ್ ಮೇಡಮ್, ನೀವು ಓದಿದಕ್ಕೂ ಇವತ್ತು ಸಾರ್ಥಕ ಆಯ್ತು. ತಗೊಳಮ್ಮ. ಸರಿ ಮಾವ, ಇವ್ರು ಬರ್ತಿದ್ದ ಹಾಗೆ ಈ ವಿಷಯನ ಅವ್ರಿಗೆ ತಿಳಿಸ್ತೀನಿ. ಆಯ್ತು. ರೇಷ್ಮಾ, ನಾವು ದೇವ್ರ ದರ್ಶನ ಕೇಳಿದ್ರೆ ದೇವರು ದರ್ಶನದ ಜೊತೆಗೆ ಪ್ರಸಾದನೂ ಕೊಟ್ಬಿಟ್ಟ. ಮೊದ್ಲು ಅವ್ರನ್ನ ಊರಿಗೆ ಕಳ್ಸೋಣ. ನಾವ್ಯಾರೂ ಇಲ್ಲ ಅಂದಾಗ ಕರಣ್ ಸುಂದರಿ ಮೇಲೆ ಡಿಪೆಂಡ್ ಆಗ್ತಾನೆ. ಎಸ್. ಸುಂದ್ರಿ, ರೀ ಬಂದ್ರಾ? ಯಾಕೆ ಎಷ್ಟೊಂದು ಖುಷಿಯಾಗಿದ್ಯಾ? ಅದು ಅಪ್ಪ ಒಪ್ಕೊಂಡ್ರಾ? ಏನಂದ್ರು? ಯಾವಾಗ ಕಳಿಸ್ತಾರಂತೆ ಬ್ಯಾಂಗ್ಳೂರ್? ಅಲ್ಲ, ನಮ್ಗೆ ಅಲ್ಲಿ ಹೋಗೋ ಅವಶ್ಯಕತೆ ಏನಿದೆ? ನಿನಗಿಲ್ಲ, ಬಟ್ ನನಗಿದೆ. ಆದ್ರೆ ಪ್ರಯೋಜನ ಏನು? ಹೇಗಿದ್ರು ನಿಮ್ದು ಕ್ರಿಯೇಟಿವ್ ವರ್ಕ್ ಅಲ್ವಾ? ಇಲ್ಲೇ ಇದ್ಕೊಂಡು ಕೆಲಸ ಮಾಡ್ಬೋದಲ್ವಾ? ಓ, ಅಪ್ಪನ್ ಬದಲಾಯಿಸ್ ಬಾ ಅಂದ್ರೆ ನನ್ನ ಬದಲಾಯಿಸ್ತಿದ್ಯಾ? ಗ್ರೇಟ್, ಒಳ್ಳೆ ತಿಕ್ಸಿದೆ ನಿನ್ಗೆ. ಬೇಜಾರ್ ಮಾಡ್ಕೋಬೇಡಿ, ನೀವಿಲ್ಲೇ ಇದ್ರೆ ಹಾಳಾಗೋಗ್ತೀನಿ. ಮೈ ಲೈಫ್ ವಿಲ್ ಬಿ ಸ್ಪಾಯ್ಲ್ಡ್. ತಮಾಷೆ ಮಾಡ್ತಿದ್ಯಾ? ಒಂದು ಕೆಲಸ ಮಾಡು, ನೀನು IAS ಓದ್ಬೇಡ. ನೋಡಿದ್ಯಾ, ಮುಖ ಬರ್ನ್ ಆಗಿರೋ ಬಲ್ಬ್ ಥರ ಆಗೋಯ್ತು. ನಿಂದಾದ್ರೆ ಆಕಾಂಕ್ಷೆ, ಸಾಧನೆ, ಆಸೆ, ಗುರಿ. ಬಟ್ ನಂದೆಲ್ಲ ಎಲ್ಲ ಸ್ವಾರ್ಥಿಗಳು ನೀವು. ಅಲ್ಲಿ ಮದ್ವೆ ಆಗಿದ ತಕ್ಷಣ ಕಳ್ಸ್ಕೊಡ್ತೀವಂತ ಹೇಳೋರೊಬ್ರು, ಇಲ್ಲಿ ಮದ್ವೆ ಆಗೋಯ್ತಲ್ಲ ಇನ್ಯಾಕೆ ಹೋಗ್ಬೇಕು ಅಂತ ಹೇಳೋರು ನೀನು. ತಪ್ಪಾಗಿ ತಿಳ್ಕೊಬೇಡಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಏಯ್, ಮಾವ ತಪ್ಪಾಗಿ ಹೇಳಿದ್ದನ್ನ ತಪ್ಪಾಗಿ ತಿಳ್ಕೊಬಾರ್ದು ಅಂತ ಹೇಳೋದು ನ್ಯಾಯನಾ? ಎಲ್ರೂ ಹೋಗ್ತೀರಿ, ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೋಡ್ತಿರೋ. ಅಂತೂ ಹೆಣ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಶೀಲಾ ನಿರೂಪಿಸ್ಬಿಟ್ಲು. ಇವಳಿಗೆ ಒಳ್ಳೆ ಮನಸ್ಸಿರೋದಕ್ಕೆ ಈ ಲೋನ್ ಸ್ಯಾಂಕ್ಷನ್ ಮಾಡ್ತಾ ಇರೋದು. ನೀವು ಕಂಪ್ನಿನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಬರಬೇಕಾಗತ್ತೆ ಕರಣ್. ಓಕೆ, ನೋ ಪ್ರಾಬ್ಲಮ್, ನಾನು ಮಾಡ್ತೀನಿ. ಆಮೇಲೆ ಈ ಬ್ರಾಂಚಲ್ಲಿ ನಿಮ್ದೊಂದು ಅಕೌಂಟ್ ಓಪನ್ ಮಾಡಬೇಕು. ಸರಿ, ಅದು ಮಾಡೋಣ. ಆಮೇಲೆ ನಿಮ್ಮ ಅಕೌಂಟಲ್ಲಿ 10 lakhs ಡೆಪಾಸಿಟ್ ಮಾಡಬೇಕಾಗತ್ತೆ. 10 ಲಕ್ಷನಾ?
30 ಲಕ್ಷದ ಕಂಪ್ನಿ ಶುರು ಮಾಡ್ತಿದ್ದೀರಾ ಅಂದಮೇಲೆ ಆಫ್ಟರ್ ಆಲ್ 10 lakhs ಡೆಪಾಸಿಟ್ ಮಾಡೋದು ದೊಡ್ಡ ವಿಷಯ ಏನಲ್ಲ ಅಲ್ವಾ? ಬಟ್ ವೈ ಮ್ಯಾಮ್? ಸಾಲ ಕೊಡ್ತಿರೋದು ಮನೆ ಮೇಲಲ್ವಾ? ಮನೆ ಮೇಲೆ ಏನು ಆದಾಯ ಇದೆ ಶೀಲಾ? ನೀವು ಯಾರಿಗಾದ್ರೂ ಸಾಲ ಕೊಡ್ಬೇಕಾದ್ರೆ ಆ ಸಾಲ ತೀರ್ಸೋ ಶಕ್ತಿ ಅವ್ರಿಗಿದೆಯೋ ಇಲ್ವೋ ಅಂತ ನೋಡಿ ತಾನೇ ಕೊಡೋದು. ಯೋಚನೆ ಮಾಡಿ ಹೇಳಿ, ಬ್ಯಾಂಕ್ ಎಲ್ಲೂ ಹೋಗಲ್ಲ. ಓಕೆ, ಇವಾಗ ನಾನು ಲೋನ್ ಯಾವ ಥರ ರೀಪೇ ಮಾಡ್ತೀನಿ ಅಂತ ನಿಮಗೆ ಪ್ರೂಫ್ ಬೇಕಷ್ಟೇ ತಾನೇ? ಓಕೆ, ನಾನು ಅಕೌಂಟ್ ಓಪನ್ ಮಾಡ್ತೀನಿ, ನೀವು ಲೋನ್ ಪ್ರೊಸೆಸ್ ಮುಂದುವರಿಸಿ. ಓಕೆ ಕರಣ್, ವಿಲ್ ಕ್ಯಾಚ್ ಯು ಲೇಟರ್. ಶ್ಯೂರ್. ಥ್ಯಾಂಕ್ ಯು ಸೋ ಮಚ್ ಶೀಲಾ, ಆ್ಯಂಡ್ ಡೋಂಟ್ ವರಿ, ನಾನು ಡಿಪಾಸಿಟ್ ಬಗ್ಗೆ ಏನೊಂದು ವ್ಯವಸ್ಥೆ ಮಾಡ್ತೀನಿ. ಬಾ ಹೋಗೋಣ. ಶಾ. ರೇಷ್ಮಾ, ಒಂದು ಕೆಲಸ ಮಾಡು, ಮುಂದಿನ ವಾರ ಎಲ್ಲಾ ಕೆಲಸಕ್ಕೂ ರಜಾ ಹಾಕ್ಬಿಡು, ಹಳ್ಳಿಲಿ ಹೋಗಿ ಸೆಟ್ಲ್ ಆಗ್ಬಿಡೋಣ. ಹೊಸ್ದಾಗ್ ಮದ್ವೆ ಆಗಿರೋದ್ ಯಾರು? ಅವ್ರು ಹೋಗ್ಲಿ, ನಾವ್ಯಾಕೆ? ಮಹದೇವಪುರ ನಿನಗೇನಾದ್ರೂ ಮನಾಲಿ ತರ ಕಾಣಿಸ್ತಿದ್ಯಾ? ಮದುವೆ ಆದವ್ರು ಮಾತ್ರ ಹೋಗ್ಬೇಕು ಅನ್ನೋದಕ್ಕೆ. ಅದು ನನ್ನ ಸ್ನೇಹಿತ ಇರೋಂಥ ಜಾಗ, ನನಗೆ ಪುಣ್ಯಕ್ಷೇತ್ರ ಇದ್ದ ಹಾಗೆ. ಅತ್ತೇನ ಒಬ್ರೇ ಬಿಟ್ಟು ಹೋಗಕ್ಕಾಗತ್ತಾ? ಬರ್ಲಿ ಬಿಡು, ಅವರು ನಮ್ ಜೊತೆ. ಮುದ್ದೆ ನಿದ್ದೆ ಎರಡೂ ಸಫಿಷಿಯೆಂಟ್ ಆಗಿ ಸಿಗುತ್ತೆ ಅಲ್ಲಿ. ಹಳ್ಳಿ ಅಂದ್ರೆ ಎನರ್ಜಿ ರೇಷ್ಮಾ. ಪೊಲ್ಯೂಷನ್ ಪೊಲಿಟಿಷಿಯನ್ ಇಬ್ರು ಹತ್ರ ಸುಳಿಯಲ್ಲ ಅಲ್ಲಿ. ಮುಂಜಾನೆ ಮಂಜಲ್ಲಿ ವಾಕ್ ಮಾಡೋದು ಅಂದ್ರೆ ಅದ್ರ ಮಜಾನೇ ಬೇರೆ. ನೀವ್ ಹೇಳೋದೇನು ಸರಿ, ನಾವ್ ಅಲ್ಲಿಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ನಾವಿವಾಗ ಅಲ್ಲಿಗೆ ಹೋದ್ರೆ ಮಕ್ಳು ಸ್ವತಂತ್ರ ಕಿತ್ಕೊಂಡಾಗ ಆಗತ್ತೆ. ಅವ್ರಿಲ್ಲಿಗೆ ಬರ್ಲಿ, ಆಮೇಲೆ ನಾವು ಹೋದ್ರಾಯ್ತು. ನೀನ್ ಹೇಳೋದು ಸರಿ. ಕರಣ್, ಎಸ್ ಮಾಮ್. ಅಲ್ಲೇ ನಿಂತ್ಕೊಂಡು ಎಲ್ಲಾ ವಿಷಯನೂ ಕೇಳ್ಬಿಡು. ದೊಡ್ಡವ್ರು ಕೂತಿದೀವಿ, ಹತ್ರ ಬಂದು ಮಾತಾಡ್ಸೋದು ಸಭ್ಯರ ಲಕ್ಷಣ. ಅಷ್ಟೊಂದು ದುರಹಂಕಾರ ಬಂದ್ಬಿಡ್ತಾ ನಿನಗೆ. ಶುರು ಆಯ್ತು ಇವ್ರದ್ದು. ಇವ್ರಿಗಿಂತ ಹಿಟ್ಲರೇ ಎಷ್ಟು ವಾಸಿ. ಏನದು ಕೈಯಲ್ಲಿ ಫೈಲು? ಇನ್ನು ನಿನ್ನ ಬ್ಯಾಂಕು ಲೋನ್ ಅಂತ ಮುಗ್ದಿಲ್ವಾ? ಅಲ್ಲಪ್ಪ, ಲೋನ್ ಫೈನಲ್ ಸ್ಟೇಜಲ್ಲಿ ಇದೆ, ಸೊ ಅದರದ್ದೇ ಕೆಲಸ ನಡೀತಿದೆ. ಸರಿ, ಒಂದು ಕೆಲಸ ಮಾಡು, ಒಂದು ವಾರ ಎಲ್ಲ ಕೆಲಸಕ್ಕೂ ರಜಾ ಹಾಕ್ಬಿಟ್ಟು ನಿನ್ನ ಹೆಂಡ್ತಿನ ಕರ್ಕೊಂಡು ಊರಿಗೆ ಹೋಗು, ರಿಲ್ಯಾಕ್ಸ್ ಮಾಡ್ಕೋ. ಅಪ್ಪ, ರಿಲ್ಯಾಕ್ಸ್ ಆಗೋ ಸಿಚುವೇಶನಲ್ಲಿ ನಾನಿಲ್ಲ, ನನಗಿಲ್ಲೇ ತುಂಬ ಕೆಲಸ ಇದೆ. ಏನಂದ ನೀನು? ಅಪ್ಪಂಗೆ ಎದುರುತ್ರನಾ? ಅಲ್ಲ, ಹಾಗಲ್ಲಪ್ಪ. ನೋಡ್ ಕರಣ್, ರೀ, ಕರಣ್, ನೀನು ಸುಂದರಿಗೆ ಸರಿಯಾಗಿ ಸಮಯ ಕೊಡ್ತಿಲ್ಲ. ಗಂಡನ ಜೊತೆ ಕಳಿಬೇಕಾಗಿರೋ ಸುಂದರ ಕ್ಷಣಗಳನ್ನ ಅವಳು ಮಿಸ್ ಮಾಡ್ಕೋತಿದ್ದಾಳ್ ಕಣೋ. ಅವಳಿಗೂ 1000 ಆಸೆಗಳಿರಲ್ವಾ? ನನಗಿರೋ ಒಂದೇ ಒಂದು ಆಸೆ ಬಗ್ಗೆ ನಿಮಗೆ ಕೇರ್ ಇಲ್ಲ, ಬಟ್ ಅವಳು 1000 ಆಸೆಗಳ ಬಗ್ಗೆ ನಿಮಗೆ ಕಾಳಜಿ. ಅವಳು ಎಲ್ಲ ಸಂತೋಷಕ್ಕೂ ನೀನ್ ಕಾರಣ ಆಗಿರ್ಬೇಕು. ಒಂದ್ ವಾರ ಹಳ್ಳಿಗೆ ಹೋಗ್ಬಾ. ಅಲ್ಲ ಮಾಮ್, ಆಲ್ರೆಡಿ ನಾನು ತುಂಬ ರಜೆ ಹಾಕಿದ್ದೀನಿ. ಸಂಬಳ ಕೊಡ್ತಾ ಇರೋದು ನಾನು. EL CL ಅಂತ ಏನಾದ್ರೂ ಹಿಡಿತಾ ಇದೀನಾ? ಇಲ್ವಲ್ಲ. ಸುಮ್ಮನೆ ಹೋಗ್ಬಿಟ್ ಬಾ. ಅಲ್ಲಪ್ಪ, ಅದು ಆಗಲ್ವಾ? ನಾನು ಹೇಳಿದ್ಮೇಲೂ ಹೋಗೋದಿಲ್ವಾ ನೀನು? ಇನ್ನು ನಿನಗೆ ಲೋನ್ ಸಿಕ್ಕಿಲ್ಲ, ಕಂಪ್ನಿ ಶುರು ಆಗಿಲ್ಲ, ಆಗ್ಲೇ ಎದುರು ಮಾತಾಡೋಕ್ ಶುರು ಮಾಡಿದೀಯಾ? ಅಪ್ಪ ಅನ್ನೋ ಗೌರವ ಇಲ್ವಾ ನಿನ್ಗೆ? ರೀ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಪ್ಪ, ಸ್ವಲ್ಪ ಯೋಚನೆ ಮಾಡಿ ಹೇಳ. ಯೋಚನೆ ಮಾಡು, ಆದರೆ ಹೋಗಲ್ಲ ಅಂತ ಹೇಳೋ ಹಾಗಿಲ್ಲ. ಏನ್ರಿ ನೀವು? ಎದೆ ಎತ್ತರಕ್ಕೆ ಬೆಳೆದಿರೋ ಮಗನ ಹತ್ರ ಈ ರೀತಿ ಮಾತಾಡೋದು ತಪ್ಪಲ್ವಾ? ನೀನ್ ಸ್ವಲ್ಪ ಸುಮ್ಮನಿರು.
ಏ ಸುಂದ್ರಿ, ಏನ್ರಿ? ನೀನ್ ಊರಿಗೆ ಹೋಗ್ಬೇಕು ಅಂದ್ರೆ ನಾನು ನಿನ್ನ ತಡಿಯಲ್ಲ. ಬಟ್ ನಾನು ನಿನ್ ಜೊತೆ ಬರ್ಬೇಕು ಅಂತ ನೀನ್ ಹೇಗೆ ಡಿಸೈಡ್ ಮಾಡ್ತೀಯಾ? 1,000 ಸತಿ ಹೇಳಿದ್ದೀನಿ ನನ್ಗೆ ನಿನ್ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ. ಸ್ವಾಭಿಮಾನ ಇಲ್ವಾ? ಯಾಕೆ ಬೇಡ ಅಂದ್ರೂ ನಾನು ಹಿಂದೆ ಬಿದ್ದಿದ್ಯಾ? ನನ್ನ ಹೊಟ್ಟೆ ಉರ್ಸೋದ್ರಿಂದ ನಿನ್ಗೇನ್ ಲಾಭ ಸಿಗುತ್ತೆ? ಯಾಕೆ ಈ ತರ ಗೋಲ್ ಆಡ್ಸಿದ್ಯಾ? ತೊಲ್ಗ್ ಹೋಗ್ಬಾರ್ದ ನನ್ನ ಬಿಟ್ಟು ನೀನು. ನೋಡ್ ಸುಂದ್ರಿ, ಇಷ್ಟೆಲ್ಲ ಹೇಳೋದಕ್ಕೆ ನಾನು ಕೆಟ್ಟವನಲ್ಲ. ನಾನು ನಿಜವಾಗ್ಲೂ ಕೆಟ್ಟವನ್ ಅಲ್ವೇ ಅಲ್ಲ. ಬಟ್ ನಾನು ಇವತ್ತು ಕೆಟ್ಟವನ್ ಆಗ್ತಿದ್ದೀನಿ ಅಂದ್ರೆ ಅದಕ್ಕೆ ಏನ್ ಕಾರಣ ಗೊತ್ತಾ ನಿನ್ಗೆ? ನಿನ್ನ ಮದ್ವೆ ಆಗಿರೋದಕ್ಕೆ ಎಲ್ಲ ಹಾಳಾಗೋಯ್ತು. ನಿಮ್ಗೆ ಅವತ್ತು ಎಲ್ಲದನ್ನು ಹೇಳಿದ್ದೀನಿ. ಹಾ ಹೇಳಿದ್ಯಾ? ತಾಳಿ ಕಟ್ಟಿದ್ ನಾನು, ನೀನಲ್ಲ ಅಂತ. ತಪ್ಪಾಯ್ತು. ಇನ್ನೇನ್ ಜೀವನ ಪೂರ್ತಿ ಶಿಕ್ಷೆ ಅನುಭವಿಸ್ತಾ ಇರ್ಬೇಕಾ? ನಿನ್ ಮುಖ ನೋಡಕ್ಕಾಗ್ದೆ ನಾನ್ ಡೈಲಿ ಒದ್ದಾಡ್ತಿರ್ತೀನಿ. ನಾನ್ ಹೇಳಿದ್ದನ್ನ ಅನ್ಸ್ಕೊಂಡು ನೋವು ಪಡ್ತಿರೋದು ನೀನು. ಇನ್ ಎಷ್ಟು ವರ್ಷ ಅಂತ ಹೀಗೆ? ಅದನ್ನ ನೀವು ಡಿಸೈಡ್ ಮಾಡಿ. ನೀವೇ ಹೇಳಿದ್ರಲ್ಲ, 4 ಜನರ ಮುಂದೆ ನಾವು ಗಂಡ ಹೆಂಡ್ತಿ, 4 ಗೋಡೆ ಮಧ್ಯೆ ಅಲ್ಲ ಅಂತ. ನೀವೇ ಹೇಳಿ, ಈ 4 ಗೋಡೆ ಮಧ್ಯ ಯಾವತ್ತಾದ್ರೂ ನಿಮ್ ಜೊತೆ ಮಿಸ್ಬಿಹೇವ್ ಮಾಡಿದೀನ? ಇಷ್ಟ ಇತ್ತೋ ಇಲ್ವೋ, ನೀವ್ ನನ್ ಗಂಡನೇ. ನಿಮ್ ಮನ್ಸಿಗೆ ನೋವು ಮಾಡಬಾರ್ದು, ನಿಮ್ಗೆ ಅವಮಾನ ಆಗೋ ಹಾಗೆ ನಡ್ಕೋಬಾರ್ದು ಅಂತ ನಾನು ಸುಮ್ಮನೆ ಇದ್ದೀನಿ. ಈ ತಾಳಿ ಕಟ್ಟಿದ ಸೆಕೆಂಡಿಂದ ನೀವ್ ಎಲ್ಲೇ ಇದ್ರು ನನ್ನ ದೇವ್ರು ಅಂತ ಬದುಕ್ತಾ ಇದ್ದೀನಿ. ಹಾಗಂತ ನಾನು ಈ ಮನೆ ಬಿಟ್ಟು ಹೋಗಿದ್ದಿದ್ರೆ ಅತ್ತೆ ಮಾವ ನಿಮ್ಮನ್ನ ಸುಮ್ಮನೆ ಬಿಟ್ಟಿರೋರಾ? ಆಗ್ಲೂ ನಿಮಗೆ ತಾನೇ ಅವಮಾನ ಆಗ್ತಾ ಇದ್ದಿದ್ದು.